ಇದೇನು ವಿಶಾಲ್, ನೀನು ಬರುವುದು ಸ್ವಲ್ಪ ವಿಳಂಬವಾಗಿದ್ದಕ್ಕೆ ಅದೆಷ್ಟು ಬೇಜಾರಾಗಿತ್ತು ಗೊತ್ತೇ. ಸಾರಿ ಸುಧಾ, ಬೆಂಗಳೂರಿನಿಂದ ಮಧ್ಯರಾತ್ರಿಯಲ್ಲಿ ಬಂದಿರುವುದರಿಂದ ಬೆಳಗ್ಗೆ ನಿದ್ರೆಯಲ್ಲಿ ನಿರಾತನಾಗಿದ್ದೆ. ಅದಕ್ಕೆ ಸ್ವಲ್ಪ ಲೇಟವಾಯಿತು. ಇರಲಿ, ನನ್ನ ಅತಿ ಶೀಘ್ರದಲ್ಲಿ ಬರಹೇಳಿದ ಕಾರಣ ತಿಳಿಸು. ವಿಶಾಲ್, ಆ ಕರ್ನಾಟಕ ಮಹಾವಿದ್ಯಾಲಯದ ಹೂವಿನ ಹಾಸಿಗೆ ಮೇಲೆ ಕುಳಿತು ಆತ್ಮೀಯ ಮಿತ್ರರೊಂದಿಗೆ ಮುಂಬಾಳಿನ ಭವಿಷ್ಯದ ಬಗ್ಗೆ ಚರ್ಚಿಸಿದ್ದು, MA ಪರೀಕ್ಷೆಯ ಬಗ್ಗೆ ಬರೆದಿದ್ದು, ಇನ್ನು ಪ್ರೇಮಿಗಳು ಪ್ರೇಮ ಪ್ರಸಂಗದಲ್ಲಿ ತೊಡಗಿದ್ದು ನೀವು ಮರ್ತಿಲ್ಲ ತಾನೆ? ಮರೆಯಲು ಹೇಗೆ ಸಾಧ್ಯ ಸುಧಾ? ಆ ಸಂತೋಷದ ಆತ್ಮೀಯ ಮಿತ್ರರ ಸಮ್ಮಿಲನ ಕಣ್ಣಿಗೆ ಕಟ್ಟಿದಂತೆ ಆಗಿದೆ. ಆ ಕಾಲೇಜಿನ ಜೀವನ ಮತ್ತೆ ಸಿಗುವುದು ಬಹಳ ಅಪರೂಪವಲ್ಲವೇ? ಕರೆಕ್ಟ್, ಆ ಕಾಲೇಜಿನ ಜೀವನ ಸಿಗುವುದು ಬಹಳ ಅಪರೂಪ. ಆ ಗೆಳೆಯರ ಬಳಗದಲ್ಲಿ ಒಬ್ಬ ಸ್ನೇಹಿತೆ ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಿದ್ದಳು. ಏನು, ನನ್ನನ್ನು ಪ್ರೀತಿಸುತ್ತಿದ್ದಾಳೆ? ನೇರವಾಗಿ ಹೇಳು, ಯಾರವಳು? ನೋಡಿ, ಈ ನೆಚ್ಚಿನ ನಲನ ಮುಂದೆ ಮನ ಬಿಚ್ಚಿ ಹೇಳುವುದಕ್ಕೆ ನನಗೆ ತುಂಬಾ ನಾಚಿಕೆಯಾಗುತ್ತಿದೆ. ಏನು, ನಾನು ನಿನ್ನ ನಲ್ಲನೆ ಹುಚ್ಚಿ ಕನಸು ಕಾಣುತ್ತಿರುವಿಯಾ? ಇದು ಕನಸಲ್ಲ, ನಮ್ಮ ಮುಂದಿನ ಮುಂಬಾಳಿನ ಭವಿಷ್ಯದ ನನಸು. ಸುಧಾ, ನೋಡಿ, ಪ್ರೀತಿ ಪ್ರೇಮವೆಂಬ ಪವಿತ್ರವಾದ ಬೀಜ ನನ್ನ ಹೃದಯದಲ್ಲಿ ಮೊಳಕೆ ಹೊಡೆಯುತ್ತಿದೆ. ಬೆಳೆಯುತ್ತಿರುವ ಆ ಸಸಿಗೆ ನೀರೆರೆದು ಅದರನ್ನು ಉಸಿರಾಡುವಂತೆ ಮಾಡುವುದು ನಿಮ್ಮ ಕೈಯಲ್ಲಿ ಇದೆ. ಸುಧಾ, ನೀ ಕಟ್ಟುವ ಕಲ್ಪನೆಯ ಕನ್ನಡಿ ನಿನ್ನಣ್ಣನ ಕೈಗೆ ಸಿಕ್ಕು ನುಚ್ಚು ನೂರಾಗುತ್ತದೆ. ಅದು ನಿನಗೆ ತಿಳಿದಿಲ್ಲ ಸುಧಾ. ಪ್ರೀತಿಯ ಮರವು ಮರವಾಗಿ ಬೆಳೆದು ನಿಂತಾಗ ಆ ಮರವನ್ನು ಕತ್ತರಿಸಿ ಆಗುವ ಕಟುಕ ಆ ನಿನ್ನ ಅಣ್ಣ. ಈ ಹುಚ್ಚ ಭ್ರಮೆಯನ್ನು ದೂರ ಸರಿಸಿ ಮನೆಗೆ ಹೋಗು. ಮರಳಿ ಹೋಗಲು ಬಂದಿಲ್ಲ ವಿಶಾಲ್, ಹೃದಯ ನಿರ್ಧಾರ ಮಾಡಿಕೊಂಡು ನಿಮ್ಮ ಕೈ ಹಿಡಿಯಬೇಕೆಂದೇ ಬಂದಿರುವೆ. ಕೈ ಹಿಡಿದು ಸತಿ ಎಂದು ಒಪ್ಪಿಕೊಳ್ಳುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಬಡತನದ ಕಡು ತಾಪಕ್ಕೆ ಸಿಲುಕಿದ ಈ ಬಡವನಲ್ಲಿ ಆ ಗರ್ಭ ಶ್ರೀಮಂತನಾಗಿ ಮೆರೆಯುವ ನಿನ್ನ ಅಣ್ಣನಲ್ಲಿ ನಮಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸವಿದೆ. ಮೇಲಾಗಿ ಅಂದದ ಅರಮನೆಯಲ್ಲಿ ಅರಗಿಣಿಯಾಗಿ ಬೆಳೆದ ನಿಂತ ನಿನ್ನ ಅಣ್ಣನ ಮುತ್ತು ತಂಗಿ ನೀನಲ್ಲವೇ ಸುಧಾ? ನೋಡಿ, ಆ ಗರ್ಭ ಶ್ರೀಮಂತನ ತಂಗಿ ಆದರೇನೋ, ಕೋಟ್ಯಾಧೀಶ್ವರನ ಮಗಳಾದರೇನೋ, ಈ ಪ್ರೀತಿಗೆ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲ. ನೋಡಿ, ನನಗೆ ಈ ಹಣ ಅಂತಸ್ತು ಬೇಕಾಗಿಲ್ಲ. ನನಗೆ ನೀವು ಬೇಕು, ಈ ನಿಮ್ಮ ಪ್ರೀತಿ ಬೇಕು. ಈ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ನನಗೆ ಸ್ವಲ್ಪ ಸ್ಥಾನ ಕೊಡಿ. ಬನ್ನಿ ವಿಶಾಲ್, ತೊರೆದು ಬಂದಿರುವ ಈ ಹೆಣ್ಣಿನ ಕೈ ಹಿಡಿದು ಆಸರಿಯಾಗು ಬಾ ವಿಶಾಲ್, ಆಸರಿಯಾಗು ಬಾ. ಸುಧಾ, ಸರಿಯಾಚೆ. ಒಂದು ಗಂಡಿನೊಂದಿಗೆ ಒಂದು ಹೆಣ್ಣು ಅಸಭ್ಯವಾಗಿ ವರ್ತಿಸೋದು ಇದು ಒಂದು ಹೆಣ್ಣಿಗೆ ಶೋಭಿಸದು. ಇದು ನಮ್ಮ ನಾಡಿನ ಸಂಸ್ಕೃತಿಯೂ ಅಲ್ಲ. ನಿನ್ನ ಜೊತೆ ಮಾತನಾಡುತ್ತಾ ನಿಂತರೆ ಮೈ ತುಂಬ ಕೆಸರು ಸಿಡಿಸಿಕೊಂಡಂತೆ ಆಗುತ್ತದೆ. ಬರುವೆ ಸುಧಾ, ಶ್ರೀಮಂತವರ ಕೈ ಹಿಡಿದು ಸುಖ ಕಾಣು ನಿನ್ನ ಬಾಳ ಹಾದಿಯಲ್ಲಿ. ಬರುತ್ತೇನೆ, ಗುಡ್ ಬಾಯ್. ಇದೇನು, ಅರಳಿ ನಿಂತ ಈ ಹೂವು ಪರಿಮಳವನ್ನ ಸೂಸಿ ಬಾ ಎಂದು ಕರೆಯುತ್ತಿದ್ದರೂ ಕೂಡ ಹಾಗೆ ಹೊರಟು ಹೋದೆಯಲ್ಲ ವಿಶಾಲ್. ಮೀನಿನಂತೆ ನೀನೆಷ್ಟು ಜಾರಿ ಹೋದರೂ ಕೂಡ ಯಾವತ್ತೂ ನೀನು ನನ್ನವನೇ. ಈ ಹೃದಯದ ರಾಜ ನೀನೇ, ನೀನೇ, ನೀನೇ. ಹುಡುಗಿಗೆ ಈ ಹುಡುಗನ ಹುಡುಗುರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗುರೆ. ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ, ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ.
ಹುಡುಗಿಗೆ ಈ ಹುಡುಗನ ಹುಡುಗುರೆ ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗುರೆ ಬಡಿ ಬಂದರೆ ಬಡಿಸುವೆ ಸರಿ ಬಂದರೆ ನಾ ಬಡಿಸುವೆ ಕರೆದರೆ ಮದುಮಗನಾಗಿ ಬಂದರೆ ಸಾಕು ಸಿಂಗಾರಿ ನಾ ಮದುವೆಗೆ ತಯಾರಿ ನೋಡು ಒಮ್ಮೆ ಈ ಬಡವನ ಪ್ರೀತಿಗೆ ಏನು ಕಾರಣ ಕಾಯಬೇಕು ಪ್ರತಿಕ್ಷಣ ನಿನ್ನ ಕಾವಲುಗಾರ ಕಾಯಬೇಕು ಪ್ರತಿಕ್ಷಣ ನಿನ್ನ ಕಾವಲುಗಾರ ಪ್ರೀತಿಸು ಹುಡುಗನೇ ಪ್ರೀತಿಸು ಹುಡುಗನೇ la 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 ಮನಸರ ಹೆಂಗ ಬಂದು ಗೆಳತಿ ತುಂಬಾ ಧನ್ಯವಾದಗಳು. ನನ್ನ ಮಾವನಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಿನಗ ಇಲ್ಲ ನನ್ನ ಚಿಂತಿ ನಿನಗ ಐತಿ ನಿನ್ನ ಪ್ರಾಂತಿ ಮೊದಲ ಮಾಡಿದ ಕೆಂತಿ ಈಗ ವರ್ತನ ಕೊಟ್ಟಿ ಕಲಾಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಉಪಲಾಪುರ್ ಎಂಬ ಗ್ರಾಮದಲ್ಲಿ ಶೇಡಿಗಾಗಿ ಸಿಡಿದೆದ್ದ ಶಿವನಾಥ್ ಅರ್ಥಾತ್ ತಾಳಿಗಾಗಿ ಕೆರಳಿ ನಿಂತ ಹೆಣ್ಣು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸುವರು ಕಲಾಭಿಮಾನಿಗಳೇ. ಇಲ್ಲಿ ಯಾವ ತರ ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಲ್ಲಿ ಅದೇ ತರ ಬಂದು ಪ್ರೋತ್ಸಾಹ ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಕೊಡುತ್ತೇನೆ. ಇಲ್ಲಿ ಮಾತನಾಡಕ್ಕಂತ ಅವಕಾಶ ಮಾಡಿಕೊಟ್ಟಂತ ಶ್ರೀ ಕಲ್ಲಿನಾಥ್ ಈಶ್ವರ ಅವರಿಗೆ ನಾನು ತುಂಬಾ ಧನ್ಯವಾದವನ್ನು ಸಲ್ಲಿಸ್ತೇನೆ. ತಲ್ಲೂರು ಗ್ರಾಮದ ಸಕಲ ಗುರು ಹಿರಿಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಬಂದ ಸಿಡಿಗೊಂಡು ಇವ ಬೆಂಕಿ ಚೆಂಡು ಬಂದ ಸಿಡಿಗೊಂಡು ಇವ ಬೆಂಕಿ ಚೆಂಡು ಬಾರೋ ಬಾರೋ ಬಾಬೆತ್ತ ಎತ್ತು ಬಾರೋ ಬಾರೋ ಸೋಲೆತ್ತ ಎತ್ತು ಬಾರೋ ವಿಕ್ರಮ ತಡೆಯಕ್ರಮ ನೀ ಮಾಡು ಕನ್ನಡವ ಸಕ್ರಮ ವಿಕ್ರಮ ತಡೆಯಕ್ರಮ ನೀ ಮಾಡು. ಗಾಳಿ ನಾಡೆಲ್ಲರೆದು ಗಿಡ ಮರಗಳ ಕೂಡಿ
ಸವಿ ಮುಗಿಯಲು ಹಾಡಿದೆ ಸವಿ ಮುಗಿಯಲು ಹಾಡಿದೆ ಜಯ ಸಿಂಹ ಬಂದ ಜಯ ಸಿಂಹ ಜಯ ಸಿಂಹ ಬಂದ ಜಯ ಸಿಂಹ ಈ ಅಂಜದ ಕಂಡಲಿ ನಂಜೆಯ ಮಾತು ಕೂಡ ಸಿಂಗ್, ಆಸ್ತಿಗೋಸ್ಕರ ಹೋದ ಕಾಳಿಂಗ ಮರಳಿ ಬರುವುದಕ್ಕೆ ಏಕೆ ವಿಳಂಬವಾಗಿರಬೇಕು? ಎಲ್ಲಿ ಆ ಕಾಳಿಂಗನೆಂಬ ಎದುರಾಳಿಗೆ ಅವನಣ್ಣಂದಿರೇನಾದರೂ ಎದೆಗೊಟ್ಟು ನಿಂತಿರಬಹುದೇ? ಯು ಡೋಂಟ್ ವರಿ ಮಿಸ್ಟರ್ ನಾಗರಾಜ್, ಯು ಡೋಂಟ್ ವರಿ. ಅವನಿಗೆ ಹೆದೆಗೊಟ್ಟು ನಿಲ್ಲುವ ಧೈರ್ಯ ಅವನಿಗೆ ಎಲ್ಲಿ ಬರಬೇಕು? ಅವನು ಇಲ್ಲಿಗೆ ಬಂದೇ ಬರುತ್ತಾನೆ. ಅವನ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಆದರೆ ನಿಮ್ಮ ಮನೆಯ ಘನತೆ ಗೌರವಕ್ಕೆ ಧಕ್ಕೆ ಬರುವಂತ ಒಂದು ಗುಟ್ಟಾದ ವಿಷಯವಿದೆ. ಅದನ್ನು ನೀವು ನಂಬಿರವೆಂದರೆ ಮಾತ್ರ ಸವಿಸ್ತರವಾಗಿ ತಿಳಿಸುವೆ. ಒಂದೇ ಮಂದಿರದಲ್ಲಿ ಮಹಾರಾಜರಾಗಿ ಕಾಲ ಕಳೆಯುತ್ತಿರುವಾಗ ನಿನ್ನ ಮಾತನ್ನು ನಂಬದೇ ಇರುವ ಮತೀನ ಮನುಷ್ಯ ನಾನಲ್ಲ. ಹೇಳು ಸಿಂಗ್, ಅದಾವುದು ಗುಟ್ಟಾದ ವಿಷಯ? ತ್ಯಾಗರಾಜ್, ಕಾಲೇಜು ಕಲಿತವಳೆಂದು ಸಡಿಲು ಬಿಟ್ಟ ನಿಮ್ಮ ತಂಗಿಯ ಸುಧಾರ ಪ್ರೇಮ ಕಥೆಯಿದು. ನಾನು ಬ್ಯಾಂಕ್ನಿಂದ ಬರುವಾಗ ಆ ಗಾಂಧಿ ವೃತ್ತ ಗಾರ್ಡನಿನಲ್ಲಿ ಯಾರೋ ವಿಶಾಲನಂತೆ ಅವನೊಂದಿಗೆ ಗರಿ ಬಿಚ್ಚಿದ ನವಿಲಿನಂತೆ ನಕ್ಕು ನಲಿದಾಡುವುದನ್ನು ನಾನೇ ಕಣ್ಣಾರಿ ನೋಡು ಬಂದು ಬಿಟ್ಟೆ. ಸುಮ್ಮನೆ ಮೂಗನಂತೆ. ನಿಮಗೆ ಅನುಮಾನವಿದ್ದರೆ ತೆಗೆದುಕೊಳ್ಳಿ ನಿಮ್ಮ ತಂಗಿಯ ಪ್ರೇಮದ ಭಾವಚಿತ್ರ. ಯಾರ ಮನೆತನದ ಮೇಲೆ ದ್ವೇಷವಿದೆಯೋ ಅದೇ ಮನೆತನದೊಂದಿಗೆ ಪ್ರೇಮ ಪ್ರಣಯ ನಡೆಸಿರುಳೆಂದರೆ ಈಗ ಸುಧಾ ಮನೆಗೆ ಬರಲಿ, ಅವಳ ಇತಿಶ್ರೀಯನ್ನೇ ಮುಗಿಸಿ ಬಿಡೋಣ. ತ್ಯಾಗರಾಜರೇ, ಸುಧಾ ನಿಮಗೆ ಒಡ ಹುಟ್ಟಿದ ತಂಗಿ ಅಲ್ಲವೇ? ಹುಟ್ಟಿದ ತಂಗಿಯಾದರೇನು, ನನ್ನ ತಾಯಿಯ ಮಗಳಾದರೇನು? ತಾವು ಎಂಬುದು ಈ ತ್ಯಾಗರಾಜನ ಅರಮನೆಯಲ್ಲಿ ನಿರ್ಮಾಣವಾಗಿರುವಾಗ ನೀನ್ಯಾವುದಕ್ಕೂ ಭಯ ಪಡುವ ಅಗತ್ಯವಿಲ್ಲ ಪ್ರತಾಪ್. ಆಯ್ತು, ನಿಮ್ಮ ಹೇಳಿಕೆಯಂತೆ ಅವಳನ್ನು ಆದಷ್ಟು ಬೇಗನೆ ಪಟ್ಟಣಕ್ಕೆ ಕಳಿಸಿ ಬಿಡೋಣ. ನಿಲ್ಲಿಸಿದ ಬೆಳಿಗ್ಗೆ ವಾಕಿಂಗ್ ಹೋಗುವ ನೆಪದಲ್ಲಿ ಆ ನನ್ನ ಕಡು ಹಿರಿಯ ಮಗ ವಿಶಾಲನೊಂದಿಗೆ ಪ್ರೇಮ ಪ್ರಣಯ ನಡೆಸಿರುವೆಯಲ್ಲ, ಎಷ್ಟೊಂದು ಧೈರ್ಯ ನಿನಗೆ? ಅಣ್ಣ, ಹಿರಿಯರು ಕಿರಿಯರು ಎಂಬ ಭಯ ಭಕ್ತಿ ಸ್ವಲ್ಪ ಆದ್ರೂ ಇದೆಯಾ ನಿನಗೆ? ನಾನ್ಸೆನ್ಸ್. ನೋಡೋಣ, ಯಾವ ವಿಶಾಲ್ ಯಾವ ಪ್ರೇಮ ಸಲ್ಲಾಪ. ನೋಡು, ನೀನು ತಿಳಿದುಕೊಂಡಿರುವ ಹಾಗೆ ನಿನ್ನ ಮಾತಿನ ಅರ್ಥ ನನಗಾಗುತ್ತಿಲ್ಲ. ಇದರ ಅರ್ಥ ನಿನಗೆ ಚೆನ್ನಾಗಿ ಗೊತ್ತಿದ್ದರೂ ಕೆರಳಿದ ನನ್ನ ಕೋಪವನ್ನು ಉರುಳಿಸಬೇಡ. ನಿಜ ಹೇಳು, ಎಷ್ಟು ದಿನದಿಂದ ಸಾಗಿದೆ ಈ ನಿಮ್ಮ ಕಳ್ಳ ಪ್ರೇಮ? ಅಣ್ಣ, ಪ್ರೀತಿ ಪ್ರೇಮ ಅಂತ ಸುಳ್ಳು ಸಂಬಂಧದಲ್ಲಿ ಕಾಲ ಕಳೆಯುವ ಹೆಣ್ಣು ನಾನಲ್ಲ. ವಿಶಾಲ್ ನಾನು ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೆವು. ಬಹಳ ದಿನದ ನಂತರ ಭೇಟಿಯಾಗಿದ್ದರು. ಅದಕ್ಕಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಅದನ್ನೇ ನೀನು ತಪ್ಪಾಗಿ ತಿಳಿದುಕೊಂಡು ಈ ರೀತಿ ಅನುಮಾನ ಪಡುವುದರಲ್ಲಿ ಅರ್ಥವಿಲ್ಲ. ಹಾಗಾದರೆ ಈ ಪ್ರತಾಪ್ ಸಿಂಗ್ ಹೇಳುತ್ತಿರುವುದು ಸುಳ್ಳು ಅಂತೀಯಾ? ಸುಳ್ಳು ಸುಳ್ಳು ಸುಳ್ಳು. ಸುಮ್ಮನೆ ನನ್ನ ಮೇಲೆ ಸುಳ್ಳು ಅಪವಾದವನ್ನು ಹೊರಿಸಿ ಅಣ್ಣ ತಂಗಿಯ ಮಧ್ಯೆ ಬೆಂಕಿ ಹಚ್ಚಿ ನಮ್ಮ ಮಧುರವಾದ ಬಾಳ ಬಾಂಧವ್ಯವನ್ನೇ ಮೊಟಕುಗೊಳಿಸುತ್ತಿದ್ದಾನೆ ಈ ಚಾಂಡಾಲ. ಹೇಳಿದ್ದೀರ ತ್ಯಾಗರಾಜರ ನಿಮ್ಮ ತಂಗಿಯ ಕೆಟ್ಟ ವಿಚಾರ ಮಾತುಗಳನ್ನು? ವಾವ್, ಮೆಚ್ಚಿದೆ. ಹಿಚ್ಚಿದ್ದು ಹಿಚ್ಚಂತೆ ಹೇಳಿದರೆ ಹೆಚ್ಚು ಬಂದು ಎನಗೆ ಬತ್ತಂತೆ. ಎಷ್ಟೊಂದು ಸಕ್ರಿಗಳಿಗೆ ನೀವೇ ನೋಡಿ. ಸುಧಾ, ಇವನು ನನ್ನ ಆತ್ಮೀಯ ಮಿತ್ರ.
ಇವನೆಂದಿಗೂ ಸುಳ್ಳನ್ನು ಸೃಷ್ಟಿಸಲಾರ. ಯಾರ ಅಂಜಿಕೆ ಇಲ್ಲದೆ ಜಿಂಕೆಯಂತೆ ಜಗದಾಡಿ ಇವನಿಗೆ ಬಾಯಿಗೆ ಬಂದಂತೆ ಬಗಳಿದರೆ ಕಟುಕ ಕುರಿಯನ್ನು ಕತ್ತರಿಸಿದ ಹಾಗೆ ನಿನ್ನ ಶಿರವನ್ನು ಕತ್ತರಿಸಿ ಇದೇ ಮನೆಯಲ್ಲಿ ಹೂತು ಹಾಕಲು ಏರ್ಪಾಡು ಮಾಡಬೇಕಾಗುತ್ತದೆ. ಅಕ್ಷರ ಅಣ್ಣ, ನನ್ನ ಶಿರ ತೆಗೆಯಲು ಇದೇನು ಕುರಿ ಕೋಳಿಯ ಶಿರವೆಂದು ತಿಳಿದುಕೊಂಡಿದ್ದೀಯ? ನಿನ್ನಂಥ ಕಟುಕ ಅಣ್ಣನಿಗೆ ಎದುರಾಳಿಗೆ ನಿಲ್ಲುವ ಧೀರವಂತೆ ಹೆಣ್ಣು ನಾನು. ಸಿಂಗ್, ಎದೆಗೊಟ್ಟು ಮಾತನಾಡುತ್ತಿರುವ ಎದೆಯುಬ್ಬಿಸಿ ಮಾತನಾಡುತ್ತಿರುವ ಇವಳನ್ನು ನಾವು ಹಾಗೆ ಬಿಟ್ಟಿದ್ದಾದರೆ ಮುಂದೆ ನಮ್ಮ 2 ನಂಬರ್ ಬಿಸಿನೆಸ್ಸಿನಲ್ಲಿ ಬಿರುಗಾಳಿಯಾಗಿ ಕಾಡುವುದಂತೂ ಖಂಡಿತ. ಇನ್ನು ಸಮಯ ಕಳೆಯುವುದು ಬೇಡ ಸಿಂಗ್, ತೆಗೆದು ತೋರಿಸು ಇವಳಿಗೆ ಜಾಂಬೆ ರುಚಿಯನ್ನು. ಸುಧಾ, ಊರಿಗೆ ನೀರಿನಿಂದ ಕಟುಕರು ನಾವು ಅಂದಾಗ ನಮ್ಮಂತಹ ಕರ್ಮ ಯೋಗಿಗಳ ಮುಂದೆ ನಿನ್ನಂತಹ ಜಂಬದ ಗೋಳಿಯಾಟ ಎಳ್ಳು ಕಾಯಿನಷ್ಟು ನಡೆಯಲಾರದು. ಅನುಭವಿಸು. ಬಿಡಣ್ಣ, ದಯವಿಟ್ಟು ನನ್ನ ಜೀವಕ್ಕೆ ಯಾವ ಅಪಾಯವನ್ನು ಮಾಡಬೇಡ ಅಣ್ಣ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿನ್ನ ಕತೆ ಮುಗಿಸು ಎಂದು ನನ್ನ ಮನಸ್ಸು ಹೊತ್ತಿ ಹೊತ್ತಿ ಹೇಳುತ್ತಿರುವಾಗ ನೀನದೆಷ್ಟು ಸಾಗರದಷ್ಟು ಕಣ್ಣೀರು ಸುರಿಸಿದರು ನನ್ನ ಮನ ಕರಗಿ ಕರುಣೆ ಬರಲಾರದು ಈ ತ್ಯಾಗರಾಜನಿಗೆ. ನಿಂತು ನೋಡುವುದು ಬೇಡ ಸಿಂಗ್, ಪ್ರಾರಂಭಿಸು ಮುಂದಿನ ಕಾರ್ಯವನ್ನು. ತಡ ಮಾಡಬೇಡ, ತೆಗೆದು ಬಿಡು ಇವಳ ಪ್ರಾಣವನ್ನು ಕ್ಷಣ ಮಾತ್ರದಲ್ಲಿ. ಮುಂದೆ ಬಂದದ್ದನ್ನು ನೋಡಿಕೊಳ್ಳುವುದಕ್ಕೆ ನಾನಿದ್ದೇನೆ. ಆಯ್ತು, ನಿಮ್ಮ ಪರ್ಮಿಷನ್ ಸಿಕ್ಕಿದೆ ಅಂದಾಗ ಇವಳನ್ನು ಯಮಸ್ಥಾನಕ್ಕೆ ಕಳಿಸುವುದು ತಡ ಮಾಡದೇ ಬೇಡ. ಅನುಭವಿಸು ಸುಧಾ. ನಾವು ಕೈಗೊಂಡ ಕಾರ್ಯ ಸಂಪೂರ್ಣ ಮುಗಿದಂತಾಯಿತು. ಈ ಸಿಂಗ್, ಈ ಡೆಡ್ ಬಾಡಿಯನ್ನು ಆದಷ್ಟು ಬೇಗನೆ ಮನೆಯೊಳಗೆ ಹಾಕಿ ಬಾ. ಆಯ್ತು ಬಾಸ್. ತ್ಯಾಗರಾಜರೇ, ತೆಗೆದುಕೊಳ್ಳಿ ಆಸ್ತಿ ಪತ್ರವನ್ನು. ಮೆಚ್ಚಿದೆ ಕಾಳಿಂಗ, ಮೆಚ್ಚಿದೆ ಈ ನಿನ್ನ ಧೈರ್ಯ ಸಾಹಸಕ್ಕೆ. ನೀವೆಷ್ಟಾಗಿ ತ್ಯಾಗರಾಜರೇ, ಈ ಸಮಾಜವೇ ಮೆಚ್ಚಬೇಕು ನಾ ಮಾಡಿದ ಸಾಹಸಕ್ಕೆ. ಯಾಕೆ ಯಾಕೆ ಆಸ್ತಿ ಪತ್ರ ಇಸಿದುಕೊಂಡು ಬರುವಾಗ ರಾದಂತವೇನಾದ್ರೂ ನಡೆಯುತ್ತೆ? ಕೇವಲ ಸಣ್ಣ ರಾದಂತವಲ್ಲ, ದೊಡ್ಡ ಕುರುಕ್ಷೇತ್ರವೇ ನಡೆಯುವುದು. ಅದಕ್ಕೆ ಕುಬೇರ್ನಾಗಿ ಎದೆಗೊಟ್ಟು ತುಣುಕ ಆಸ್ತಿ ಬಿಡದೆ ನನ್ನ ಭಾಗಕ್ಕೆ ಎಷ್ಟು ಆಸ್ತಿ ಬರ್ತೋ ಅದನ್ನೆಲ್ಲ ವಶಪಡಿಸಿಕೊಂಡು ಬಂದಿದ್ದೇನೆ. ಅಂತೂ ನೀನು ಆ ಸುರದೇವತೆಯನ್ನು ಸೇವಿಸಿದಕ್ಕೂ ಅಲ್ಲಿ ಕುರುಕ್ಷೇತ್ರ ಪ್ರಾರಂಭವಾಗಿ ನೋಡು ಕಾಳಿಂಗ, ನಾವು ಮೂವರು ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿದ ಸಹೋದರರಿದ್ದಂತೆ. ಈ ಮನೆಯಲ್ಲಿ ನನಗೆಷ್ಟು ಸ್ವಾತಂತ್ರ್ಯವಿದೆಯೋ ನಿಮಗೂ ಕೂಡ ಅಷ್ಟೇ ಸ್ವಾತಂತ್ರ್ಯವಿದೆ. ಇಂದಿನಿಂದ ನೀನು ಕೂಡ ನಮ್ಮವನೇ ಸಿಂಗ್. ಹೌದು ತ್ಯಾಗರಾಜ, ನಿಮ್ಮನ್ನು ನಂಬಿ ಬಂಧು ಬಾಂಧವರೆಲ್ಲ ದೂರ ಮಾಡಿದ್ದೇನೆ. ನಿಮ್ಮಿಂದ ನನಗೆ ಯಾವತ್ತೂ ಮೋಸವಾಗಬಾರದು. ಒಂದು ವೇಳೆ ಮೋಸವೆಸಗುವ ಸಂದರ್ಭಗಳನ್ನು ಸೃಷ್ಟಿಸಿದರೆ ಇಂಚಿಂಚಿಗೂ ನಿಮ್ಮ ದೇಹವನ್ನು ಕತ್ತರಿಸಿ ನಿನ್ನ ಸಮಾಧಿ ಕಟ್ಟುವ ಕಟಕ ನಾನಾಗಬೇಕಾಗುತ್ತೆ. ನೆನಪಿರಲಿ. ನೋಡು
ಈಗ ಸರಿಯಾದ ಮಾರ್ಗ ತೋರಿಸುವ ಸಂಚಾಲಕರು ನಿನ್ನ ಕಣ್ಣೆದುರಿರುವಾಗ ನೀನು ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ಯಾವುದೇ ನಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಹಕಾರ ಅತ್ಯಗತ್ಯ. ಇನ್ನು ಮುಂದೆ ಮೂವರಿಗೂ ಒಂದೇ ಜವಾಬ್ದಾರಿ ಎಂದು ತಿಳಿದುಕೋ. ನಂಬಿಕೆಗೆ ದ್ರೋಹ ಬಗೆಯುವ ದುಷ್ಟರ ನಾವಲ್ಲ ಮಿಸ್ಟರ್ ಕಳಿಂಗ. ಯಾವುದಕ್ಕೂ ಆತ್ಮವಿಶ್ವಾಸ ಮುಖ್ಯ. ಕಾಳಿಂಗ, ಈ ಚೆಕ್ ನಲ್ಲಿ 1,75,000 ಹಣವನ್ನು ಬರೆದಿದ್ದೇನೆ. ನೀನು ಸ್ಟೇಟ್ ಬ್ಯಾಂಕಿಗೆ ಹೋಗಿ ಹಣವನ್ನು ವಿಡ್ರಾಲ್ ಮಾಡಿಕೊಂಡು ಆ ಇಂಜಿನಿಯರ್ ರವಿಕಾಂತನಿಗೆ 75,000 ಹಣವನ್ನು ಕೊಟ್ಟು ಉಳಿದ ಹಣವನ್ನು ಆದಷ್ಟು ಬೇಗನೆ ತೆಗೆದುಕೊಂಡು ಬಾ. ಆಯ್ತು ಶ್ರೀಮಂತರೇ, ಬೇಗನೆ ಬರುತ್ತೇನೆ. ತಾಳಕ್ಕೆ ತಕ್ಕಂತೆ ಕುಣಿಯುವ ಕೋತಿಯೊಂದನ್ನು ಮತ್ತೊಂದು ಕಾರ್ಯದ ನಿಮಿತ್ತ ಕಳಿಸಿದಂತಾಯ್ತು. ಸಿಂಗ್, ನಾಳೆ ಯಾವ ವಾರ? ನಾಳೆ ಮಂಗಳವಾರ ಬಾಸ್. ನನ್ನ ತಂದೆ ಹಾಡಾಗಲೇ ಬಿಕ್ಕಿ ಬಿಕ್ಕಿ ಪ್ರಾಣ ಬಿಟ್ಟದ್ದು ಅದೇ ಮಂಗಳವಾರ. ಅಂದರೆ ನಾಳಿನ ಮಂಗಳವಾರ ಏನಾಗಬೇಕಿತ್ತು? ಏನಾಗಬೇಕು? ಆ ಸತ್ಯಮೂರ್ತಿಯ ಮರ್ಡರ್. ಅದು ಎಷ್ಟು ಗಂಟೆಗೆ ತ್ಯಾಗರಾಜರೇ? ಬೆಳಿಗ್ಗೆ 11 ಗಂಟೆಗೆ ಆ ಸತ್ಯಮೂರ್ತಿಯ ಕೊಲೆಯಾಗಬೇಕು. ಮಧ್ಯಾಹ್ನ 2 ಗಂಟೆಗೆ ಆ ಸತ್ಯಮೂರ್ತಿಯ ಮಕ್ಕಳು ಜೈಲು ಹಾದಿಯನ್ನು ಹಿಡಿದಿರಬೇಕು. ಸಂಜೆ 5 ಗಂಟೆಗೆ ಸತ್ತ ಶವದ ದೇಹ ರಥದ ಜಾತ್ರೆಯ ರಥದಂತೆ ಸ್ಮಶಾನದ ಹಾದಿ ಹಿಡಿದಿರಬೇಕು. ಆಗ ತೂಗಾಡುತ್ತಾ ಹೊರಟ ಡೆಡ್ ಬಾಡಿಯನ್ನು ಈ ಬಹದ್ದೂರ್ ಗಂಡುಗಲಿ 7 ಅಂತಸ್ತಿನ ಮಹಡಿಯ ಮೇಲೆ ಕುಳಿತು ಮಹಾರಾಜನಾಗಿ ನೋಡಬೇಕು. ಹಾಗಾದರೆ ನಾವೀಗ ಏನು ಮಾಡಬೇಕು? ಆನಂದದ ಆಕಾಶದಲ್ಲಿ ತೇಲಾಡುತ್ತಿರುವ ಸತ್ಯಮೂರ್ತಿಯ ಮನೆತನದ ಮೇಲೆ ನಮ್ಮ ಈ ಕಾರಾಸ್ಥಾನದ ಕಾರ್ಮೋಡವನ್ನು ಸೃಷ್ಟಿಸುವುದಕ್ಕೆ ನಾವಿಂದು ಅವನ ಮನೆಗೆ ಪ್ರವೇಶ ಮಾಡಲೇಬೇಕು. ತ್ಯಾಗರಾಜರೇ, ಅವನನ್ನು ಕೊಲೆ ಮಾಡೋದಕ್ಕೆ ಕಾರಣ ಏನಾದ್ರಿದೆಯಾ? ಕಾರಣ ಮಾಜಿ MLA ಚಂದ್ರಕಾಂತನನ್ನು ಕೊಲೆ ಮಾಡಿ ನರ್ಮದಾ ನದಿಗೆ ಎಸೆಯುತ್ತಿರುವ ದೃಶ್ಯವನ್ನು ಅವನು ಕಣ್ಣಾರೆ ಕಂಡಿದ್ದಾನೆ. ಮತ್ತೆ ಮುಚ್ಚಿ ಹೋದ ಆ ಕೊಲೆಯ ಕೇಸಿನ ಸುಳಿವು ನೀಡಿ ಆ ಕೋರ್ಟಿನಲ್ಲಿ ಸಾಕ್ಷಿ ಸಾಬೀತಾದರೆ ನಾವಿಬ್ಬರು ಜೈಲು ಕಂಬಿ ಎನಿಸಬೇಕಾಗುತ್ತದೆ. ನಾವು ಜೈಲು ಕಮ್ಮಿ ಎಣಿಸೋ ಮೊದಲು ಅವನನ್ನು ತಿರುಗಿ ಬರದಾರಿಗೆ ಕಳಿಸಿ ಬಿಡೋಣ. ಅವನ ವಿಷಯ ಮಾತನಾಡ್ತಾ ನಿಂತರೆ ಯಾವ ಪ್ರಯೋಜನವಿಲ್ಲ. ಬೇಗನೆ ದೇವವನ್ನು ಮೃತ್ಯುವಿನ ಮಳಿಗೆ ಕಳಿಸಿ ಬರೋಣ. ನಡೆಯಿರಿ, ಹೋಗೋಣ. ನಿಲ್ಲು ಸಿಂಗ್, ಈ ರೀತಿ ಅವಸರ ಪಟ್ಟು ಅಪಾಯಕ್ಕೆ ಆಹ್ವಾನಿಸುವುದು ಬೇಡ. ಅವನ ದೇಹ ಈ ಧರೆಯಿಂದ ಮರೆಯಾಗಬೇಕಾದರೆ ಉಪಾಯದಿಂದ ಹೊತ್ತು ನೋಡಿ ಕತ್ತರಿಸಬೇಕು. ಏನಂತೀಯ ಸಿಂಗ್? ಓಕೆ, ದಿಸ್ ಈಸ್ ಗುಡ್ ಐಡಿಯಾ. ನಾನು ಮಾರಗ್ರಾಂತವಂತೆ ಸಿದ್ಧದಲ್ಲಿ ಇರ್ತೇನೆ. ನೀವು ಫೋನ್ ಮಾಡಿದ ತಕ್ಷಣ ವೇಗವಾಗಿ ಬರುತ್ತೇನೆ. ಹಾ, ನನ್ನದು ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ. ಆ ಕೆಲಸವನ್ನು ಮುಗಿಸಿಕೊಂಡು ನಿನಗೆ ಕಾಲ್ ಮಾಡುತ್ತೇನೆ. ಹಾ, ಇನ್ನೊಂದು ವಿಷಯ, ಮನೆಯಲ್ಲಿ ಹಾಕಿ ಬಂದ ಸುಧಾಳ ಮೃತದೇಹ ದುರ್ವಾಸನೆ ಬರುವ ಮುನ್ನ ವೇಗವಾಗಿ ಹರಿಯುತ್ತಿರುವ ಕಾಲುವೆಗೆ ಎಸೆದು ಬಂದು ಬಿಡು. ಆ ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡಿ ಮುಗಿಸುತ್ತೇನೆ. ನೀವು ನಿಶ್ಚಿಂತತೆಯಿಂದ ಹೋಗಿ ಬನ್ನಿ. ಹಾ, ನಾನಿನ್ನು ಹೋಗಿ ಬರುತ್ತೇನೆ. ಓಕೆ.
ಸಂಚಿನ ವಂಚು ಹಾಕಿ ವರ್ಷಕ್ಕೊಂದು ಪವಿತ್ರ ಜೀವನವನ್ನು ಬಲೆ ತೆಗೆದುಕೊಳ್ಳುವ ತ್ಯಾಗರಾಜ. ಇದೇ ರೀತಿ ಒಂದು ದಿನ ನನ್ನನ್ನು ನದಿಯ ದಂಡೆ ಮೇಲೆ ನಿಲ್ಲಿಸಿ ದಡಂಬೆಂತದಲ್ಲಿ ಯಾವ ಅನುಮಾನವೇ ಇಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನಿನ್ನ ಜೊತೆ ನಕ್ಕು ನಲಿದಾಡ್ತಿರೋ ಆ ಸುಂದರಿ ಸುರೇಖಾಳನ್ನು ಮಾಡಿಕೊಂಡು ಅವಳಿಂದಲೇ ನಿನ್ನ ಸಿರಿನ ಗದ್ದುಗೆಗೆ ನಾ ಒಡೆಯನಾಗಲೇಬೇಕು. ಅಂದು ನಾನಿಗೆ ಇಲ್ಲಿ ಕಾಲಿಟ್ಟ ಕ್ಷಣದಲ್ಲಿ ಹಸಿರು ತುಂಬಿದ ನಿಸರ್ಗದಲ್ಲಿ ಶೃಂಗಾರದ ಸೀರೆ ನುಟ್ಟು ಸುಗ್ಗಿಯ ಸೊಬಗನ್ನು ಸವಿಯುತ್ತ ಹೊರಟಿದ ವಿಶ್ವ ಸುಂದರಿ ಅನ್ನೋದು. ಇಂದು ನನ್ನ ಬಲಾತ್ಕಾರ ಎಂಬ ಬಾಣಜೇಡಿಗೆ ಬಲಿಯಾಗಲೇಬೇಕು. ಹಲೋ ಹಲೋ, ಕಾಳಿಂಗ ಪಾತ್ರ ಮಾಡಿರುವಂತ ನಿಂಗಪ್ಪ ಬಂದರ ಬಾರಕ್ಕೆ ಹೋದರ ಹೋಗಕ್ಕೆ, ಬಂದರ ಬಾರಕ್ಕೆ ಹೋದರ ಹೋಗಕ್ಕೆ, ನಿಯಮ ಕೇಳವ ನನಗ ನಿಯಮ ಕೇಳವ. ನೀ ಏನ್ ಬಂಗಾರ ಕೊಡ್ತೀಯೇ ನನಗ ಬೆಳ್ಳಿ ಕೊಡ್ತೀಯೇ, ನೀ ಏನ್ ಬಂಗಾರ ಕೊಡ್ತೀಯೇ ನನಗ ಬೆಳ್ಳಿ ಕೊಡ್ತೀಯೇ. ಬಂದರ ಬಾರಕ್ಕೆ ಹೋದರ ಹೋಗಕ್ಕೆ, ಬಂದರ ಬಾರಕ್ಕೆ ಹೋದರ ಹೋಗಕ್ಕೆ, ಅತ್ತಿಯ ಮಗನೇನ ನೀನು ಅತ್ತಿಯ ಮಗನೇನ. ನೀ ಏನ್ ಓಟಿ ಕೊಡ್ತೀಯೇ ಬಂಗಾರ ಕೊಡ್ಸಕ ಬೆಳ್ಳಿ ಕೊಡ್ಸಕ, ಬಂಗಾರ ಕೊಡ್ಸಕ ಬೆಳ್ಳಿ ಕೊಡ್ಸಕ ಅಕ್ಕನ ಮಗಳೇನ ನೀನ ಅತ್ತಿಯ ಮಗಳೇನ. ನೀನ ಕಟ್ಟುಕೊಳ್ಳಾಗೇನ ನನ್ನ ಇಟ್ಟುಕೊಳ್ಳಾಗೇನ, ನೀನ ಕಟ್ಟುಕೊಳ್ಳಾಗೇನ ನನ್ನ ಇಟ್ಟುಕೊಳ್ಳಾಗೇನ. ಬಂದರ ಬಯಲ ಒಯ್ಕತ ಹೋಗ, ಬಂದರ ಬಯಲ ಒಯ್ಕತ ಹೋಗ, ನೀ ಏನ ಐಶ್ವರ್ಯ ಏನ, ನಿನಗೇನ ಬಂಗಾರ ಅಂತೇನ ನಿನ್ಗ ಬೆಳ್ಳಿ ಅಂತೇನ, ನಿನಗೆ ಬಂಗಾರ ಅಂತೇನ ನಿನ್ಗ ಬೆಳ್ಳಿ ಅಂತೇನ. ಯಾಕ ಹುಡುಗ ಮೈಯಾಗ ಹೆಂಗೈತಿ, ನಾಚು ಜನ್ಮ ದಿಮಾಗ ಹೆಂಗೈತಿ. ಬೇಡ ಹೆಚ್ಚಿ ಮಾತು ಬೇಡ, ಮೊದಲ ನನಗೆಂಗೈತಿ ಹಂಗನ ಬ್ಯಾಡ. ಇದೀಗ ಹುಚ್ಚು ಹಿಡಿದಿದೆ ಮಗನ ಕೂತಿ ನನ್ನ ಆಗಲ್ಲ ನನಗ. ಒಮ್ಮೆ ನಗುವ ಎಣ್ಣೆ ಕಚ್ಚಿ ಬಿಡುವ ಎಲ್ಲ ನಡು ಊರಾಗ ಕಡ್ದರ ಕಡಿಲೆ ಬಿಟ್ಟರ ಜಾತಿ ಮಗ ನಿಮ್ಮ ಪಾಡ ಯಾರಿಗೆ ಹಂಚಿಲ್ಲ. ತಳಗಿದ ತಳಗ ಮ್ಯಾಗಿದ ಮ್ಯಾಗ, ತಳಗಿದ ತಳಗ ಮ್ಯಾಗಿದ ಮ್ಯಾಗ, ನಡುವಿನ ಜಾಗ ಏನೋ ಇಲ್ಲ. ಎಲ್ಲಿ ನೋಡಿದಲ್ಲಿ ಯವು ಎಲ್ಲ ಹೌಸಿಲ್ಲ, ಎಲ್ಲಿ ನೋಡಿ ಕರ್ದಂಟ್ ಬೇಕೇನ್ರಿ ಕರ್ದಂಟ, ಇಲ್ಕಲ್ ಅಮೀನ್ ಗಡದ್ ಕರ್ದಂಟ್ರಿ, ಇಲ್ಕಲ್ ಅಮೀನ್ ಗಡದ್ ಕರ್ದಂಟ್ರಿ. ಶಿರ್ಸಿ ದಾಂಡಲಿ ಕರ್ದಂಟ್ರಿ, ಕರ್ದಂಟ್ ಬೇಕೇನ್ರಿ ಕರ್ದಂಟ. ಯಾರ್ಯಾರಿಗ್ ಬೇಕ್ ಬರ್ರಿ ಕರ್ದಂಟ, ನನ್ ಕರ್ದಂಟ್ ಯಾರ್ಯಾರಿಗ್ ಬೇಕ್ರಿ ಬಡ ಬಡ ಬರ್ರಿ. ಏನ್ರಿ ಇದ ನಾ ವ್ಯಾಪಾರ ಮಾಡೋ ದಾರೆ ಗಾಂಡ ಬಡ್ದವ್ರಂಗ್ ಶಟ್ಕೊಂಡ್ ನಿಂತೈತಲ್ರಿ ಅಪ್ಪ ಇದ. ಸ್ವಲ್ಪ ಮಾತಾಡ್ಸಿ ನೋಡೋಣ ರೀ ಮೇಡಮರ, ನಿಮ್ ಸ್ವಲ್ಪ ತೋರಿಸ್ತೀರಿ ಏನ್ರಿ? ಏನ ನೀನ ಏನ್ ತೋರ್ಸ್ಬೇಕು ನಿನಗ? ನಂದ ನನಗ ಆಗೈತಿ ನಡಬರ್ಕ, ನಿಂದೇನ ಅಂತೀನಿ ನಾನು. ವಾನ ಮುಂದೆ ನನ್ ಚಿಂತೆ ನಾ ಸಾಯಕತಾನೆ ಇವತ್ತು ಬಂದಾನ ನಿಂದು ತೋರಿಸ್ತೀರೇನೆ ಅಂತ ಹೇಳಿ. ಸೀದಾ ದಾರಿ ಹಿಡಿದು ಹೋಗಕ್ ಆಗಂಗಿಲ್ಲ, ನೀನ್ ಹಣೆ ಬರಕ್ಕ. ಸೀರೆ ದಾರಿ ಹಿಡ್ದು ಹೋಗೋ ಪದ್ಧತಿ ನಮ್ಮ ತಾತ್ ಮುತ್ತಾದನ್ ಕಾಲಿಂದ ಇಲ್ಲಿ ನೋಡ್ರಿ. ದಾರ್ಯಾಗ ಯಾರ ನಿಂದ್ರಿಲ್ಲ, ಅವ್ರನ್ನ ಮಾತಾಡ್ಸಿ ಕಷ್ಟ ಸುಖ ಕೇಳದ ನಮ್ ಧರ್ಮ. ಅಯ್ಯಯ್ಯ, ಧರ್ಮನೋ ಕರ್ಮನೋ ಈಗಿನ ಜಗತ್ತಿನೊಳಗ ಬರೀ ಪಾಪನ ತುಂಬಿಕೊಂಡೈತಿ. ಬರೀ ನೋಡ್ರಿ, ಯಾಕಂದ್ರೆ ಈ ಕಾಲದಾಗ ಕರ್ಮದಿಂದ ನಡೆಯವ್ರ 100ಕ್ಕೆ 10 ಮಂದಿ.
ಇನ್ನ ಪಾಪ ಮಾಡಿದಂತ್ರ 190 ಮಂದಿ ಅವಳಿಗೆ 190 ಮಂದಿ. ಹಂಗೇನ್ರ ನಿಮ್ದು ಸಮಸ್ಯೆ ಆಗೇತೇನ್ರಿ? ಅಯ್ಯ ಅಯ್ಯ ನನ್ನ ಸಮಸ್ಯೆ ಕೇಳ್ತೀರೇನ್ರಿ? ನಂದು ಸಮಸ್ಯೆ ಬಹಳ ದೊಡ್ಡದೈತ್ರಿ. ಹೇಳ್ರಿ, ಕೇಳಕ್ಕ ಬಂದೀನಿ. ಕೇಳ್ತೀನಿ ಕೇಳ್ರಿ ಅಪ್ಪ. ಮೊನ್ನೆ ಒಬ್ಬ ಉದ್ದನೋ ಬಂದಿದ್ರಿ, ನನ್ನ ಹತ್ರ ನಂದು ಕೊಡ ಇತ್ರಿ. ಅವ ತಗೊಂಡು ಹೋಗಿ 10 ದಿನ ಆದ್ರಿ, ಇದುವರೆಗೆ ಸುಳಿದ ಇಲ್ರಿ ಅವ. ಅದಕ್ಕ ಹುಡುಕೇರಿ ಸಾಕಾಗ ಇಲ್ಲೇ ಎಲ್ಲರೂ ಪೊಲೀಸ್ ಸ್ಟೇಷನ್ ಬಂದ್ರ ಕಂಪ್ಲೇಂಟ್ ಕೊಡ್ಬೇಕಂತ ಹೊಂಟೀನಿ ನೋಡ್ರಿ. ಹೋಗಲ್ಲ ಅವಸರ ಮಾಡಬೇಡ ರಾಣಿ. ನಿನ್ನ ನಯವಾದ ನೇನಗಳಿಂದ ಒಮ್ಮೆ ನೋಡೇ ನನ್ನ ವಯ್ಯಾರದ ಗೊಂಬೆ. ಅಯ್ಯ ಅಯ್ಯ ನೀನ ನಮ್ ಕೊಡ ರಿಪೇರಿ ಮಾಡೋಣ. ನಾನಾ ನೋಡರಂಬ 16 ಹೊತ್ತು ತಿರುಗಿಡೋ ಮಹಾಸೂರ. ಅಲ್ಲ ಅಲ್ಲ ನನಗ ಹಳೆ ಕೊಡದ ಅಲ್ಲ, ನಾನು ಕೊಡ ಇಟ್ಟು ಬಂದಿದಿ, ತಲೆ ಮೇಲೆ ಪುಟ್ಟಿ ಹೊತ್ಕೊಂಡಿ, ಕೈಯಾಗ ಹಳೆ ಕೊಡ ಹಿಡ್ಕೊಂಡಿ, ಇದು ಏನೋ ನಿನ್ನ ಅವತಾರ? ಈ ಒಂದು ದಿನಕ್ಕ 8 ಊರ್ ಸುತ್ತುವ ಈ ಬಂಟನ 8ನೇ ಅವತಾರ ರಂಬ. ಇದು 8ನೇ ಅವತಾರ. ಅಲ್ಲ ಇದನ್ನೆಲ್ಲ ಯಾಕೆ ಹಾಕೊಂಡ್ ಈ ಅವತಾರ ಅದನ್ನ ಹೇಳ ಮೊದಲ. ಏನ್ ಮಾಡಿದ್ರಂಬ ಆ ಲೈಲ್ಯಾಂಡ್ ಸುಡರ್ ಪ್ಲಾಸ್ಟಿಕ್ ಸಾಮಾನ ಬಂದ್ ಇತ್ತಿತ್ತ ವ್ಯಾಪಾರನ ಡೌನ್ ಮಾಡಕ್ ಕುಂತ ನೋಡ. ಅರ್ಧಾಗ ಏನು ಲಾಭ ಇಲ್ಲ ಅಂತೇಳಿ ಕರ್ದೆಂಟ್ ವ್ಯಾಪಾರ ಕೈ ಹಾಕಿ ನೋಡ. ಇವತ್ತು ಬೆಳಗ್ಗೆ ನೀನಾ ಫಸ್ಟ್ ಗಿರಾಕಿ. ಅಯ್ಯೋ ಉದ್ರಿ ಗಿರಾಕಿ ಹತ್ರ ಬಂದ್ಯಾ ನೀ? ಈ ಬಾಚರ ಅಲ್ಲ ಆ ನಿನ್ನ ಕರ್ದಂಟ ಆಮೇಲೆ ನಿನ್ ಸಿಹಿ ತಿಂದ್ರಾತ. ಮೊದಲ 10 ದಿನದ ಹಿಂದ ರೇಟ್ ಬಗ್ಗೆ ಹರಿಸ್ಲಾರ್ದ ನಾನು ಕೊಡ ತಗೊಂಡ್ ಹೋಗಿ ಅಲ್ಲ, ಆ ಕೊಡ ತಗೊಂಬ ಇಲ್ಲಿ ಎಲ್ಲೈತಿ. ತಡಕ ಯಾರ ನೋಡಿದ್ರ ಎಷ್ಟು ಚಂದ ಮಾಡ್ಯಾನಂದ್ರಬೇಕ. ನಿನಗಾಗಿ ತಿದ್ದಿ ತೀಡಿ ರಿಪೇರಿ ಮಾಡ್ಕೊಂಡ್ ಬಂದೀನಿ. ಏನದು? ಅದ ನಿಂದ 3 ಚೌಕದ ಕೊಡ. ಅಯ್ಯ ಅಲ್ಲ ನನ್ನ ಕೊಡ ಅಟ್ಟು ಚಲೋ ಮಾಡ್ಕೊಂಡ್ ಬಂದಿರತ್ತೆ. ಎಲ್ಲ ತಾಯಿಲ್ಲ ನೋಡ್ತೀನಿ ಹೆಂಗೈತ ಅನ್ನೋದು ಕೊಡನ. 3 ಚೌಕದ ಕೊಡ ಈಗ ನೆನಪಾತನ? ಮತ್ತೆ ಎಲ್ಲ ಸಿಗಾ ಕೊಡ್ಕೋತಿದ್ಯಲ್ಲ. ನನ್ನ ಕೊಡ ಎಷ್ಟು ಚಂದ ಚಲೋ ಮಾಡಿಯೋ. ತುಂಬಾ ತುಂಬಾ ಥ್ಯಾಂಕ್ಸ್. ನಿಮಗ್ರಿ ತುಂಬಾ ಧನ್ಯವಾದಗಳು. 12 ದಿನ ತಡ್ಕಂದ್ರಲ್ಲ ನಿಮಗ್ರಿ ಅಪ್ಪ. ಈ ನನ್ನ ಕೊಡ ನೀ ಇಟ್ಟು ಚಂದ ಮಾಡ್ಕೊಂಡು ಬಂದಿ ಅಂದ್ಮೇಲೆ ನನಗ್ ನೀ ಪ್ರೀತಿಯಿಂದ ಕರದಂಟು ಕೊಡ್ಬೇಕಂತ ಇಷ್ಟು ಪ್ರೀತಿ ಇಟ್ಟಿ ಅಂದ್ಮೇಲೆ ಕೊಡೋ ನಿನ್ನ ಕರದಂಟು ಹೆಂಗೈತ ನೋಡೇ ಬಿಡ್ತೀನಿ. ನನ್ನ ಕರದಂಟಗಾರ ಏನ್ ಸಿಹಿ ಐತೋ ಈ ನಿನ್ನ ಅಮ್ಮಿನ ಕಡದ ಕರದಂಟು. ನಂಬರ್ 1 ಕ್ವಾಲಿಟಿ ಐತ್ ನೋಡ. ಇದನ್ನ ತಿನ್ನಾಕ ಹುಡುಗಿಯರ ಕ್ಯೂ ಹಚ್ಚಿರ್ತಾರ. ಹೌದೇನ? ಆದ್ರ ಮಸ್ತ್ ಐತಿ ಬಿಡಪ್ಪ ನಿನ್ನ ಕರ್ನಾಟಕ. ಈ ನನ್ನ ಕರ್ದಂಟ ಕರ್ನಾಟಕ ನಂಬರ್ 1 ಕ್ವಾಲಿಟಿ ಐತಿ ನೋಡ. ತಿನ್ನಾಕ ಹುಡುಗಿಯರ ಕ್ಯೂ ಹಚ್ಚಿರ್ತಾರ ನೋಡಿ. ಕ್ಯೂ ರಂಬ ಇಷ್ಟು ದಿನ ಮುಚ್ಚಿಟ್ಟಿದ್ ಇವತ್ತು ಬಿಚ್ಚಿ ಸಿಟ್ಟಿಗೆ ಬರಕ್ ಹೋಗ್ಬೇಡ. ಮತ್ತೆ ನಾನ್ ಯಾಕೆ ಸಿಟ್ಟು ಮಾಡ್ಕೊಳ್ಳೋದು? ಏನ್ ಬಿಚ್ಚಿ ಹೇಳ್ತಿದಿ ಹೇಳಿ ನಿನ್ನ ಮನಸಾರಿ. ನಾನು ಲವ್ ಮಾಡ್ಬೇಕಂತ ಮಾಡೀನಿ, ಮದ್ವೆ ಆಗ್ಬೇಕಂತಾನು ಮಾಡೀನಿ. ನಿನ್ನ ತಂದೆ ತಾಯಿ ಗಟ್ಟಿದ್ರೆ ನಾ ಬಂದ್ ಧೈರ್ಯ ಮಾಡಿ ಕೇಳ್ತೀನಿ. ಆ ಮಾತಿಗೆ ನೀನು ಒಲ್ಲೆಂದಿ ಆಗರ? ನಾನ್ ಯಾಕೆ ಒಲ್ಲೆಂದು? ನನಗೂ ಯಾರು ಇಲ್ಲ, ತಂದಿಲ್ಲ, ತಾಯಿ ಇಲ್ಲ, ಬಂದಿಲ್ಲ, ಬಳಗಿಲ್ಲ. ನಾನು ಒಬ್ರು ಮನಿ ಒಳಗ ದಣಿಯರ್ ಮನಿ ಒಳಗ ಕೆಲಸ ಮಾಡ್ತೀನಿ. ಅಂದ ಮ್ಯಾಗ ನೀ ನನ್ನ ಮದುವೆ ಆಗದ ರೆಡಿ ಅಂದ್ಮೇಲೆ ನಾನು ರೆಡಿನ ಅದೀನಿ. ಆದ್ರ ಆ ನಮ್ ದಣಿಯರ ಮಾತು ಮೀರಿ ನಡೆದ್ರ ಬಿತ್ತನದ ಅವಾಗ ಒಂದು ಕೊಡ್ಲಿ. ರಂಬ ಅಂದಾಗ ಅವ್ರ ಹೆಸರೇನ? ಅವ್ರ ಹೆಸರು ತ್ಯಾಗರಾಜ್ ಅಂತ. ಅವ್ರ ಜೋಡಿ ಇನ್ನೊಂದು ಕೆಟ್ಟ ಹುಳ ಸೇರ್ಬಿಟ್ಟೈತೆ. ಅವು ಎರಡು ಸೇರಿ ಅಂದ್ರ ಮುಗೀತ್ ನೋಡ. ಬಿತ್ತನದ ಅವತ್ತ ಒಂದ್ ಹೆಣ. ಓ ನಾನು ಪತ್ತೆ ಹಚ್ಚುತ್ತಿರೋದು ಅದೇ ಸಮಾಜದ ಘಾತಕರನ್ನು. ಇವಳಿಂದ ಎಲ್ಲಾ ವಿಷಯ ತಿಳಿದುಕೊಂಡು ನಾನು ಹಾಡಬೇಕು ಆ ಶ್ರೀಮಂತ ನಾಂದಿ. ರಂಬ ಎಂತ ಕೆಟ್ಟ ಕೆಲಸ ಮಾಡಿದ್ರ ಹುಡುಗರು ಏನೋ ತಪ್ಪು ಕೆಲಸ ಮಾಡ್ಯಾರ ಅಂತೇಳಿ ನಮ್ಮ ಮದ್ವೆ ಮುಂದ್ ಕುಂತಿರ ಅದ್ದೂರಾಗಿ ಮಾಡಿಬಿಡ್ತಾರ ನೋಡ. ಹೌದಾ? ಆದ್ರೆ ನಿನಗಾಗಿ ನನ್ನ ಮನಸ್ಸು ಕೇಳಾಕತ್ತಿತ್ತಲ್ಲ ಅಂದ್ಮೇಲೆ ಈಗ ಇದ ಪ್ರೀತಿ ಒಳಗ ಒಂದು ಪಟ್ನ ಹಾಕಿ ಸಟ್ನ ಒಳಗ ಓಡೋಗ್ಬಿಡ. ನಡುಮೂರಾಗ ಕಡದರ ಕಡಲಿ ಕರ್ತನ ಬಿಡುದಿಲ್ಲ.
ಬಿಟ್ಟರ ಮಗಳಲ್ಲ ನಿಮ್ಮ ಪಡನಲ್ಲ. ಹುಡುಗಿ ಹುಡುಗಿ, ನಾನು ನೀನು ಒಂದಾದ ಮ್ಯಾಲ ಅವ ನಿಮ್ಮ ಅಪ್ಪ ಏನು ಮಾಡ್ತಾನ? ಏನ ಮಾಡಂಗಿಲ್ಲ, ಮುಂದೆ ಎಲ್ಲಾ ಬರೋಬ್ಬರಿ ಎತ್ತು ಹೊಡಿದ ಹೊಡಿ. ನಡದೂರಾಗ ಕಡದರ ಕಡಲಿ ಸರಸನ ಬಿಡುವುದಿಲ್ಲ. ಹಿಟ್ಲರ ಜಾತಿ ಮಗ ಅಲ್ಲ ನಿಮ್ಮಪ್ಪ ಡಾನಲ್ಲ, ನಾ ಯಾರಿಗೂ ಅಂಜಲ್ಲ. ನಿಮ್ಮಪ್ಪ ಡಾನಲ್ಲ, ನಾ ಯಾರಿಗೂ ಅಂಜಲ್ಲ. ನಡದೂರಾಗ ಕಡದರ ಕಡಲಿ ಸರಸನ ಬಿಡುವುದಿಲ್ಲ. ಹಿಟ್ಲರ ಜಾತಿ ಮಗ ಅಲ್ಲ ನಿಮ್ಮಪ್ಪ ಡಾನಲ್ಲ, ನಾ ಯಾರಿಗೂ ಅಂಜಲ್ಲ. ನಿಮ್ಮಪ್ಪ ಡಾನಲ್ಲ, ನಾ ಯಾರಿಗೂ ಅಂಜಲ್ಲ. ಊರಿಗೂರ ಬೆಣ್ಣ ಹತ್ತಿರ ತಿರುಗಿ ನುಡಿದಾಕಿ, ನನ್ನ ಮುಖ ಮನಸ ನೋಡಿ ಪ್ರೀತಿ ಮಾಡಿದಾಕಿ. ಊರಗೂರ ಬೆಣ್ಣ ಹತ್ತಿರು ನನ್ನ ನುಡಿದಾಕಿ, ನನ್ನ ಪ್ರೀತಿಗಾಗಿ ಗೆಳತಿ ಕಾಯ್ಕೊತ ನಿಂತಾಗಿ. ನನ್ನ ಪ್ರೀತಿ ಮಾಡಿ ನನ್ನ ಪ್ರೀತಿಯಾಗ ಗೆಳತಿ ಕೈಯಾಗಿ ಕೊಡಲಿ. ಕಡದರ ಕಡಲಿ ಸರಸನ ಬುದಗಿ, ಕಡದರ ಕಡಲಿ ಸರಸನ ಬಿಡುವುದಿಲ್ಲ. ಹಿಟ್ಲರ ಜಾತಿ ಮಗ ಅಲ್ಲ ನಿಮ್ಮಪ್ಪ ಡಾನಲ್ಲ, ನಾನು ಯಾರಿಗೂ ಅಂಜಲ್ಲ. ನಿಮ್ಮ ಆಯ್ತು. ನಾನು ಆದ್ರ ಮದುವೆ ಆಗ ರೆಡಿನ ಅದೀನಿ. ಇನ್ನು ಮುಂದ ನಾವಿಬ್ರು ಮದುವೆ ಆಗಿಂದ ಅವನ ನೀ ಐತಲ್ಲ ಈ ಮೊಡಕದ ವ್ಯಾಪಾರ ಇದನ್ನ ಮಾಡ್ಕೋತ ನೀ ಹೋಗ. ಹೋದ ಮೇಲೆ ನನ್ನ ಐತಲ್ಲ ಮದುವೆಗಿಂದ ರಾಣಿ ತರ ನೋಡ್ಕೋಕ. ನೀ ಎಲ್ಲಾರ ಟುಸ್ ಮದುವೆ ಆದ ಟುಸ್ ಅದ ಮಾಡಿದಿ, ನಾ ಮಾತ್ರ ಕೇಳಕ್ಕೆಲ್ಲ ನೋಡ. ರಾಣಿ ತರ ನೋಡ್ಕ್ಯಾತ ಇನ್ನೊಂದು ನನ್ನ ಮನಸ್ಸು ನಕ್ ನಿಲ್ದಾಡಂಗ ಇನ್ನೊಮ್ಮೆ ಶುರು ಮಾಡ್ತೀಯ ರಾಣಿ? ನಮ್ಮೂರ ಜಾತ್ರ್ಯಾಗ ಹೇಗಿದ್ದಿ ನಿನ್ನ ಕಂಡಾಗ, ಹುಡುಗಿ ನಿನ್ನ ಕಂಡಾಗ ನನಗ ಏನೋ ಆಗತೈತಿ. ಯಾರ ಬಿಡ ಮಾಸ್ತರ. ನಮ್ಮೂರ ಜಾತ್ರ್ಯಾಗ ಹುಡುಗಿ ನಿನ್ನ ಕಂಡಾಗ, ನಮ್ಮೂರ ಜಾತ್ರ್ಯಾಗ ಗಿಟ್ಟಿ ನಿನ್ನ ಕಂಡಾಗ, ಗಿಟ್ಟಿ ನಿನ್ನ ಕಂಡಾಗ ಮನದಾಗ ಏನೇನೋ ಆಗತೈತಿ. ನಿನ್ನ ಕಂಡಾಗ ಮನದಾಗ ಏನೇನೋ ಆಗತೈತಿ. ನಮ್ಮೂರ ಜಾತ್ರ್ಯಾಗ ನೀ ಕುಂಭ ಹತ್ತ ಬರುವಾಗ, ನಮ್ಮೂರ ಜಾತ್ರ್ಯಾಗ ನೀ ಕುಂಭ ಹತ್ತ ಬರುವಾಗ, ತಿರುಗಿ ನೋಡಿದಾಗ ಮನದಾಗ ಏನೇನೋ ಆಗತೈತಿ. ತಿರುಗಿ ನೋಡಿದಾಗ ಮನದಾಗ ಏನೇನೋ ಆಗತೈತಿ. ಮಾವ ಕೊಡತ ಮತ್ತ ಸಾವುಕಾರ ಹೊಯ್ಕೋಣ. ತಗೋ ನಿನ್ 3 ಚೌಕಿದ್ ಕೊಡ. ನಾ ಇನ್ನು ಹೋಗಿ ಬರ್ಲಿ. ಬಾಯ್. ಅವರು ಮನೆಯಲ್ಲಿಲ್ಲ ಅಂದ ಹಾಗೆ ತಾವು ಯಾರು ಅಂತ? ನಾನು ನಿನ್ನ ಅಣ್ಣ ವಿಶಾಲನ ಮಿತ್ರ ಅಶೋಕ ಅಂತ. ತೆಗೆದುಕೊಳ್ಳಿ ಈ ಹಣ್ಣು ಹೂಗಳನ್ನು. ಅಂದ ಹಾಗೆ ತಮ್ಮ ಊರು ಯಾವುದು? ಇದೇ ನಿಮ್ಮೂರ ಪಕ್ಕದಲ್ಲಿರುವ ತಲ್ಲೂರೇ ನನ್ನೂರು. ನಾನೊಬ್ಬ ತಂದೆ ತಾಯಿ ಬಂಧು ಬಳಗವಿಲ್ಲದ ಅನಾಥ ದುರ್ದೈವಿ ನಾನಾಗಿದ್ದೇನೆ. ಚೇಚೆ, ತಾವು
ತುಂಬಾ ನೊಂದವ್ರ ಹಾಗೆ ಕಾಣ್ತಿರುವಿ. ಅಂದ ಹಾಗೆ ನಿಮ್ಮ ತಂದೆ ಗಳಿಸಿದ ಆಸ್ತಿ ಅಂತಸ್ತು ಕೂಡ ನಿಮಗಿಲ್ಲವೇ? ನನ್ನ ತಂದೆಯವರು ತೀರಿ ಹೋದ ಮೇಲೆ ನನ್ನ ಆಸ್ತಿಗೆ ನಾನು ಆಸೆ ಪಡಲಿಲ್ಲ. ಈಗ ಊರಿಗೆ ಮರಳಿ ನಾನು ಹೋದರೆ ನನ್ನ ಕಣ್ಣಿಗೆ ಕಾಣುವುದು ಹಾಳು ಬಿದ್ದ ಬಸವಣ್ಣನ ದೇವ ಮಂದಿರ ಮಾತ್ರ. ಹಿಂದಕ್ಕೆ ಆ ಹಿರಿಯರು ಗಳಿಸಿಟ್ಟು ಹೋದ ನಿಧಿಯು ಕೂಡ ಕಳ್ಳರ ಕೈವಶವಾಯಿತು. ಹುಟ್ಟ ಬಟ್ಟೆಯಲ್ಲಿ ಊರು ಬಿಟ್ಟ ನಾನು ಯಾರೋ ಪುಣ್ಯಾತ್ಮರ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾಗಿದ್ದೇನೆ. ಇರಲಿ, ನನ್ನ ಜೀವನ ಚರಿತ್ರೆ ಹೇಳುತ್ತಾ ಹೋದರೆ ಅದು ಮುಗಿಯದ ಕತೆ. ವಿಶಾಲ ಮನೆಯಲ್ಲಿಲ್ಲವೇ? ಈಗ ತಾನೇ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ. ನೀವು ಇಲ್ಲೇ ರೀ, ನಾನು ಈಗಲೇ ಹೋಗಿ ಕರೆದುಕೊಂಡು ಬರ್ತೀನಿ. ಬೇಡ ಸುರೇಖಾ, ಬೇಡ. ನಾನೇ ತೋಟಕ್ಕೆ ಹೋಗಿ ಇಬ್ಬರು ಸೇರಿ ತೋಟ ನೋಡಿಕೊಂಡು ಮನೆಗೆ ಬರುತ್ತೇವೆ. ನಾನಿನ್ನು ಬರುತ್ತೇನೆ. ನಿಲ್ಲಿ. ಅಂದ ಹಾಗೆ ನಮ್ಮಣ್ಣ ಹೇಳಿದ ಅವನ ಆತ್ಮೀಯ ಸ್ನೇಹಿತ ನೀವೇ ಅಲ್ಲವೇ? ಹೌದು. ನಿಮ್ಮ ವಿಷಯ ನಮ್ಮ ತಂದೆಯ ಮುಂದೆ ಹೇಳಿದಾಗ ನಮ್ಮ ತಂದೆ ಮದುವೆ ಪ್ರಸ್ತಾಪ ಮಾಡಿದರು. ನನ್ನ ಹೇಳಿದ ಅನಾಥ ವ್ಯಕ್ತಿ ನೀವೇ ತಾನೆ? ಹೌದು ಸುರೇಖಾ, ಆ ಅನಾಥ ವ್ಯಕ್ತಿ ನಾನೇ. ಮೊನ್ನೆ ನಿನ್ನ ಭೇಟಿಯಾದಾಗ ಮದುವೆ ವಿಚಾರವನ್ನು ತಿಳಿಸಿದನು. ಅವನು ಹೇಳಿದಂತೆ ಈ ಅನಾಥನ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಳ್ಳಲು ನಿನಗೆ ಒಪ್ಪಿಗೆ ಇದೆಯಾ ಸುರೇಖಾ? ನೋಡಿ, ಒಪ್ಪಿಗೆ ಇದೆ ಅಂತ ಒತ್ತಿ ಒತ್ತಿ ಯಾಕೆ ಕೇಳ್ತಾ ಇದ್ದೀರಾ ನೀವು? ನೋಡಿ, ವಿದ್ಯಾವಂತ ಪದವೀಧರ ನೀವು ನನ್ನ ಬಾಯಿಗೆ ಬೆಳೆದಂಗಾಗಿ ಬರುವಿರಾ? ಸುರೇಖಾ, ಏಕೆ ಮನಸ್ಸು ಮುರಿದುಕೊಂಡು ಮಾತನಾಡುತ್ತಿರುವಿ? ಸಂಸಾರದ ನೌಕೆ ಸಾಗಬೇಕಾದರೆ ಮನುಷ್ಯ ಪಡೆದ ಪದವಿ ಮುಖ್ಯವಲ್ಲ, ಅವನಲ್ಲಿರುವ ಒಳ್ಳೆಯ ಗುಣ ಸ್ವಭಾವಗಳು ಮುಖ್ಯವಾಗುತ್ತವೆ. ನೋಡು ಸುರೇಖಾ, ಈ ನಿಸರ್ಗದಲ್ಲಿ ಆ ದೇವರು ಒಂದು ಗಂಡಿಗೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದಕ್ಕೆ ಸಾಕ್ಷಿ. ನೋಡಿ, ನಿಮ್ಮ ಆಸೆಯನ್ನು ನಾನು ಯಾವತ್ತೂ ನಿರಾಶೆ ಮಾಡುವುದಿಲ್ಲ. ನೀವೇ ನನ್ನ ಬಾಳಿನ ಭಾಸ್ಕರನಾಗಿ ನಿಮ್ಮ ಕೈ ಹಿಡಿಯುವ ಪುಣ್ಯವಂತನಿಗೆ ನಾನು ಯಾವತ್ತೂ ನಿರಾಶೆ ಮಾಡುವುದಿಲ್ಲ. ಇದರಲ್ಲಿ ಕೃತಜ್ಞತೆ ಏನು ಬಂತು ಸುರೇಖಾ? ನಿನ್ನಂತ ಸುಗುಣಿವಂತೆ ಕೈ ಹಿಡಿಯುವ ಭಾಗ್ಯ ಆ ದೇವರು ನನಗೆ ಕರುಣಿಸಿರುವಾಗ ನನಗಾದ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಅಂದಾಗೆ ಸುರೇಖಾ, ಮನಸ್ಸು ಮಾಡಿದೆಯಾ ಈ ಅನಾಥನ ಕೈ ಹಿಡಿಯಲು? ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ನಲ್ಲೆ, ಏಕೆ ನಾಚಿದಂತೆ ಕಾಣುತ್ತಿದೆಯಲ್ಲೇ? ನೀಡು ಬಾರೇ ಈ ನಲ್ಲನಿಗೆ ಒಂದು ಮುತ್ತಿನ ಕಾಣಿಕೆ. ಆ ಮೂತಿನಲ್ಲಿ ಏನಿದೆ ಗಮ್ಮತ್ತು? ನೀವೇ ನನ್ನ ಸ್ವತ್ತು. ಸುಮ್ಮನೆ ವ್ಯರ್ಥ ಮಾಡಿದರೆ ಹೋಗುವುದು ಹೊತ್ತು. ಅದಕ್ಕಾಗಿ ಯಾರ ಭಯವಿಲ್ಲದೆ ಕೊಡಿರಿ ನೀವು ನಿಮ್ಮ ಸಿಹಿಮುತ್ತು. ಸುರೇಖಾ, ನೀ ನೋಡುವ ಸಂತೋಷದಿಂದ ನೀ ನೋಡುವ ನೋಟವೇ ಅತಿ ಸುಂದರ. ಈ ನಲ್ಲನೆಂಬ ದೇವರಿಗೆ ನೀನೇ ಮಂದಿರ. ನಿರಂತರವಾಗಿ ಸಾಗಲಿ ನಮ್ಮ ಬಾಳಿನ ಅಂದರ. ನಮ್ಮಿಬ್ಬರ ಈ ಸಮ್ಮಿಲನವನ್ನು ಕಂಡು ಆ ಬಾನಿನಲ್ಲಿ ಭಾಸ್ಕರ ಕದ್ದು ಮುಚ್ಚಿ ನೋಡುತ್ತಿರುವನು. ಅದಕ್ಕಾಗಿ ರಂಗು ರಂಗಾಗಿರುವ ಈ ಬೆಳಕಿನಲ್ಲಿ ನಾವಿಬ್ರು ಹಾಡಿನಲ್ಲಿಯೋಣವೇ? ವಿಳಂಬ ಮಾಡದೆ ಮಧುರ ಸಂಗಮದ ಸಂಗೀತನವರ ಚಿಮ್ಮಿಸಿ ಮಾಮರದ ಕೋಗಿಲೆ ನಾಚುವಂತೆ ಕುಣಿದಾಡು ಈ ಸುವರ್ಣ ಕಣ್ಣಿಂದ. ಈ ಸಂಸಾರ ನೌಕೆಯಲ್ಲಿ ನಾವಿಬ್ರು ನಲ್ಲಾಡೋಣ ಬನ್ನಿ. ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಕಿಸಿಸು ನನ್ನ ಸುಖ ಸುಖ ಪ್ರಾಣ ಸುಖ ನೋವಿದ್ದ ಮಿಂಚಿಂಗೋ ಏನಿಲ್ಲಗಾಯಿತೋ ಇಂಗ್ಲಿಷ ಇಂಗ್ಲಿಷ ಲವಿಗೆ ಹಗ್ಗಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ
ಕನಸನೆಲ್ಲ ತಂಗಿಸು ಹೂವಿನಿಂದ ಅರಳಿಸು romance, 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 ಲವಿಸು ನನ್ನ ವಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಅಕ್ಕಿಸು ನನ್ನ ವಿಸಿಸು ನನ್ನ ಸುಖ ಸುಖ ಪ್ರಾಣ ಸುಖ ಲಾ 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 ಹೇ ಹೇ ಹಾ ಸುರೇಖ, ಸಮಯ ಬಹಳವಾಯ್ತು. ನಿನ್ನ ಅಣ್ಣ ಬಂದ ನಂತರ ತಿಳಿಸು, ನಾನಿನ್ನು ಬರುತ್ತೇನೆ. ನಿಲ್ಲಿ. ಅಲ್ಲರಿ, ಇಲ್ಲಿಯವರೆಗೂ ಬಂದು ಹಾಗೆ ಹೋಗೋದಿರಲ್ಲ, ಒಂದ್ ಕಪ್ ಕಾಫಿ ಮಾಡಿ ಕುಡ್ಕೊಂಡು ಹೋಗಿ. ಬೇಡ ಸುರೇಖ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ. ನಿನ್ನೊಮ್ಮೆ ಬಂದಾಗ ಕಾಫಿ ಅಷ್ಟೇಕೆ, ಭರ್ಜರಿ ಊಟನೇ ಮಾಡಿಕೊಂಡು ಹೋಗುತ್ತೇನೆ. ನಾನಿನ್ನು ಬರುತ್ತೇನೆ. ಬಾಯ್. ಅಶೋಕ, ನಿನ್ನ ಕೈಯಿಂದ ನನ್ನ ಕೊರಳಿಗೆ ನಾನು ತಾಳಿ ಕಟ್ಟಿಸಿಕೊಳ್ತೇನೆ. ಅದು ನಿನ್ನ ಹುಚ್ಚು ಭ್ರಮೆ. ನಿನಗೆ ಪ್ರೇಮದ ಹುಚ್ಚು ಹಿಡಿಸಿ ಆ ಪ್ರೇಮದಲ್ಲಿ ನೀನು ಸುಟ್ಟು ಹೋಗುವ ಹಾಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ಪ್ರೇಮದಲ್ಲಿ ನೀನು ನಿರಾಶೆಯಾಗಿ ಬೀಳುವ ಹಾಗೆ ಮಾಡದೆ ಹೋದರೆ ನನ್ನ ಹೆಸರು ಸುರೇಖನೇ ಅಲ್ಲ. ಆದ್ರೆ ಇಲ್ಲಿಯವರೆಗೂ ತ್ಯಾಗರಾಜ್ ಫೋನಿಗೂ ಸಿಗುತ್ತಿಲ್ಲ. ಅವನನ್ನು ಎಲ್ಲಿದ್ದಾನಂತ ನಾನು ಹುಡುಕುವ ಪ್ರಯತ್ನ ಮಾಡಲೇಬೇಕು. ಹೌದು, ಅವನನ್ನು ಹುಡುಕುವ ಪ್ರಯತ್ನ ಮಾಡಲೇಬೇಕು. ತೋರುತ್ತದೆ. ಇನ್ನು ಎತ್ತ ನೋಡಿದರತ್ತ ಸೊಕ್ಕಿನ ಶ್ರೀಮಂತರ ದರ್ಪ ದೌರ್ಜನ್ಯದ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಹೇಗಾದ್ರೂ ಕಣ್ಣು ತೆರೆದು ಈ ಅನಸೂಯಳ ಕಣ್ಣೀರನ್ನು ನಿಲ್ಲಿಸು ತಂದೆ, ನಿಲ್ಲಿಸು. ಯಾರೋ ನೀನು? ಬಿಡು ದಾರಿ. ದಾರಿ ಬಿಡಲು ನಿಲ್ಲಿದ್ರಲ್ಲ ವಯ್ಯಾರಿ. ನನ್ನ ನೇತ್ರದಲ್ಲಿ ನೆಟ್ಟಿರುವುದೇ ಇದು ಮೊದಲ ಬಾರಿ. ನಾ ಏನಂತ ಕೇಳಿದರೆ ನಿನಗೆ ಸಿಗುವುದು ಮನೆಗೆ ಹೋಗುವ ಸುಗಮ ದಾರಿ. ಮನೆಗೆ ಹೋಗುವ ದಾರಿ ನನಗೆ ಗೊತ್ತಿದೆ, ನಿನ್ನಿಂದ ಹೇಳಿಸಿಕೊಳ್ಳಬೇಕಾಗಿಲ್ಲ. ಹೋಗುವವಳನ್ನು ತಡೆದು ನಿಲ್ಲಿಸಿದ್ದೀಯಲ್ಲ, ನನ್ನ ಬಳಿ ನಿನಗೇನು ಕೆಲಸ? ಒಂದು ಕೆಲಸವಲ್ಲ ರಾಣಿ, ನನ್ನ ಕನಸಿನ ಹರಗಿಣಿ 10 ಕೆಲಸಗಳು ನಿನ್ನಲ್ಲಿವೆ. ಅವುಗಳನ್ನು ನಡೆಸಿಕೊಳ್ಳುವ ಸಂಚಾಲಕಿ ನೀನೇ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಇರಲಿ, ನಿನ್ನ ಹೆಸರೇನು? ನನ್ನ ಹೆಸರು ಅನಸೂಯ ಅಂತ. ಮೊದಲು ಬಿಡು ದಾರಿ. ಅನಸೂಯ, ಒಳ್ಳೆಯ ಸ್ವೀಟ್ ನೇಮ್. ಅಂದದ ನಡಿಗೆಯಲ್ಲಿ ರೇಷ್ಮೆ ಸೀರೆ ನುಟ್ಟು ಬೇಲೂರ ಬಾಲ್ಯದ ಬಳುಕುತ್ತ ಎಲ್ಲಿಗೆ ಹೋಗಿದ್ದೆ? ಇಂದು
ಶನಿವಾರ ಮಾರುತೇಶ್ವರನಿಗೆ ಎಡೆಯನ್ನು ಅರ್ಪಿಸಿ ಬರಲು ಹೋಗಿದ್ದೆ. ಅಬ್ಬಾ, ಎಷ್ಟು ಬೇಡಿಕೊಂಡರು ಕಣ್ ತೆರೆದು ಈ ಕಲ್ಲು ದೇವರಿಗೆ ಕಾಯಿ ಕರ್ಪೂರ ಎಡೆಯನ್ನು ಅರ್ಪಿಸಿ ಬಂದಿರಲ್ಲ ನಿಜ. ಆದರೆ ನಡು ದಾರಿಯಲ್ಲಿ ಭೇಟಿಯಾದ ಈ ಮನ್ಮಥನಿಗೆ ಏನು ಅರ್ಪಿಸಿ ಹೋಗುವೆ? ನೋಡು, ದೇವರಿಗೆ ಪೂಜೆ ಸಲ್ಲಿಸಿ ಬಂದಿರುವ ಪ್ರಸಾದವಿದೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ನನಗೆ ಬೇಕಾಗಿರೋದು ಈ ಪ್ರಸಾದವಲ್ಲ, ಅದೇ ನೀ ನಂಬಿ ನಡೆದಿರುವ ಹುಂಬ ದೇವರು ಹಗಲಿರಲು ಶ್ರಮ ಪಟ್ಟು ನಿನ್ನ ಸೌಂದರ್ಯ ದೇವತೆನಾಗಿ ಮಾಡಿ ಈ ದೇವತೆ ಹತ್ತಿರ ಶೀಲ ಎಂಬ ಪ್ರಸಾದ ಕಟ್ಟಿ ಕಳಿಸಿದನಲ್ಲ, ಅದು ನನಗೆ ಬೇಕು ಮೈ ಡಿಯರ್. ಕಾಮುಕ, ಈ ಪ್ರಸಾದ ಮುಂದೆ ಬರಲಿರುವ ನನ್ನ ಪತಿಗೆ ಮಾತ್ರ ಮೀಸಲು. ಅದನ್ನು ಬಿಟ್ಟು ಎಂಜಲ ದಾಸಿಗಾಗಿ ಜೋತು ಬಿದ್ದು ಕುಳಿತಿರುವ ನಿನ್ನಂಥ ನಾಯಿಗಲ್ಲ. ನೋಡು, ದೇವರ ಎಡೆಯನ್ನ ನೆಲಕ್ಕೆ ಬೀಳುವಂತೆ ಚೆಲ್ಲಿಬಿಟ್ಟಿಯಲ್ಲ. ಆ ದೇವರು ನಿನಗೆ